ಬೆಳೆಗಾರರಲ್ಲಿ ಹೊಸದೊಂದು ಆತಂಕ ಪ್ರಾರಂಭವಾಗಿದೆ. ಕಾಯಿ ಕಟ್ಟೋ ಸಂದರ್ಭದಲ್ಲಿ ಮರದಲ್ಲಿ ಚಿಗುರು ಕಾಣಿಸಿಕೊಳ್ತಾ ಇದೆ. ಮರದ ಬಹುತೇಕ ಪೋಷಕಾಂಶಗಳನ್ನ ಚಿಗುರೆ ಅಪೋಷಣ ಮಾಡ್ತಾ ಇದೆ. ಇದರಿಂದಾಗಿ ನೆಲಕ್ಕೆ ಉದುರಿ ಬೀಳ್ತಾ ಇದೆ ಮಾವಿನಕಾಯಿಗಳು. ಸುಮಾರು 12 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ತೋಪಿದೆ, ಮಾವನ್ನ ಬೆಳೆಯಲಾಗ್ತಾ ಇದೆ. ಇದೀಗ ಆತಂಕದಲ್ಲಿದ್ದಾರೆ ಮಾವು ಬೆಳೆಗಾರರು. ಕಾಯಿ ಕಟ್ಟುವಂತ ಸಮಯದಲ್ಲಿ ಏನಂತಂದ್ರೆ ಮಾವಿನ ಮರಗಳಲ್ಲಿ ಚಿಗುರಿನ ವಾತಾವರಣ ಶುರುವಾಗಿದ್ದು, ಮಾವು ಚಿಗುರೋದಕ್ಕೆ ಶುರುವಾಗಿದ್ದರಿಂದ ಸಂಪೂರ್ಣವಾಗಿ ಕಾಯಿಗಳೆಲ್ಲವೂ ಕೂಡ ನೆಲಕ್ಕೆ ಉದುರ್ತಾ ಇದ್ದೇವೆ. ನಾವೀಗ ಧಾರವಾಡ ಅಳ್ನಾವರ ಭಾಗದಲ್ಲಿ ಇರುವಂತ ಮಾವಿನ ತೋಟಗಳಿದ್ದೀವಿ. ಇಲ್ಲಿ ನೋಡಬಹುದಾಗಿದೆ ಎಷ್ಟೊಂದು ಚೆನ್ನಾಗಿ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಮಾವು ಕಾಯಿ ಹಿಡಿದಿದೆ ಅಂತ ಅನ್ಬಹುದು. ಆದ್ರೆ ಏನು ಇದೊಂದು ಸಂದರ್ಭ ಇದೆ, ಡಿಸೆಂಬರ್ ಸಮಯದಲ್ಲಿ ಈ ಸಲ ಅವಧಿಗಿಂತ ಮುಂಚಿತವಾಗಿ ಏನಂತಂದ್ರೆ ಕಾಯಿ ಹಿಡಿದಿತ್ತು, ಹೂ ಹಿಡಿದಿತ್ತು. ಹೀಗಾಗಿ ಏನಂತಾರೆ ತುಂಬಾ ಚೆನ್ನಾಗಿ ಈ ಸಲ ಕಾಯಿ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರ ರೈತರು ಹಾಕಿದ್ರು. ಅದ್ರ ಜೊತೆಗೆ ಏನಂತಾರೆ ಕಾಯಿಗಳ ಆರಂಭ ಕೂಡ ಹೇಳ್ತಾರೆ, ಕಾಯಿ ಗಟ್ಟುವಂತ ಸಂದರ್ಭ ಇರುತ್ತೆ, ಅದು ಕೂಡ ಚೆನ್ನಾಗಿ ಆರಂಭಗೊಂಡಿತ್ತು. ಆದ್ರೆ ಯಾವಾಗ ಮಾವಿನಲ್ಲಿ ಈ ರೀತಿ ಒಂದು ಚಿಗುರು ಆರಂಭಗೊಂಡಿತ್ತು, ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ಚಿಗುರೋದಕ್ಕೆ ಮಾವು ಚಿಗುರ್ತಾ ಇದೆ ಅಂತ. ಈ ಪ್ರಮಾಣದಲ್ಲಿರುವಂತಹ ಕಾಯಿಗಳು ಕೂಡ ಅಂತಂದ್ರೆ ಸಂಪೂರ್ಣವಾಗಿ ನೆಲಕ್ಕುರುಳಿದಾವೆ. ಯಾವ ಪ್ರಮಾಣದಲ್ಲಿ ನೆಲಕ್ಕುರಿದಾವೆ ಅನ್ನೋದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ಮಾವಿನ ಮರಗಳ ಕೆಳಗಡೆ ನೋಡಿದ್ರೆ ಏನಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಮಾವಿನ ಮರದ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಕಾಯಿಗಳೆಲ್ಲವೂ ಕೂಡ ಉದುರಿ ಹೋಗ್ತಾ ಇದೆ ಅನ್ನೋದು. ಇವು ಚೆನ್ನಾಗಿರುವಂತಹ ಕಾಯಿಗಳೇ ಉದುರಿ ಹೋಗಿ ಅಲ್ಲೇ ಕೂಡ ಕಮಿರಿ ಹೋಗ್ತಾ ಇದೆ. ನಾವು ಮಾವಿನ ಗಿಡದ ಬುಡದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಂತಂದ್ರೆ ಈಗ ಇಲ್ಲೊಂದು ನೋಡಬಹುದಾಗಿದೆ, ಈಗಷ್ಟೇ ಜಸ್ಟ್ ಉದುರಿರುವಂತಹ ಕಾಯಿ ಇದು. ಈ ರೀತಿ ಏನಂತಂದ್ರೆ ಚೆನ್ನಾಗಿರುವಂತಹ ಕಾಯಿಗಳೇನಂತಂದ್ರೆ ಈಗ ಉದುರುವುದಕ್ಕೆ ಆರಂಭವಾಗಿದೆ. ಇದರಿಂದಾಗಿ ಏನಂತಂದ್ರೆ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿದಾವೆ. ಆದ್ರೆ ಈ ರೀತಿ ಒಂದು ಕಾಯಿ ಉದುರೋದ್ರಿಂದಾಗಿ ಅಂತಂದ್ರೆ ಸಂಪೂರ್ಣವಾಗಿ ಈ ಸಲ ಮಾವಿಗೆ ಬರ ಬರುತ್ತೆ ಅಂದ್ರೆ 10% ಕೂಡ ಅಂದ್ರೆ ಮಾವು ಕೈ ಹಿಡಿಯೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ರೈತರು ಏನಂದ್ರೆ ಅಳುಕ ಪಡುವಂತಾಗಿದ್ದು. ಪ್ರಮುಖವಾಗಿ ಏನಂದ್ರೆ ಧಾರವಾಡ ಜಿಲ್ಲೆಯ ಮಾವಿನಲ್ಲಿ ಸಾಕಷ್ಟು ಈ ಸಲ ತೋಟಗಳು ಕೂಡ ಈಗಾಗಲೇ ಕಣ್ಮರೆ ಆಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ಮಾವು ಈ ರೀತಿ ಒಂದು ಚೆಲ್ಲಟ, ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಹೂವು ಆರಂಭಗೊಂಡ ಬಳಿಕ ಈ ಸಲ ಹಂಗಾಮಿನಲ್ಲಿ ಚಿಗುರು ಆರಂಭಗೊಂಡಿದೆ. ಮೊದಲೆಲ್ಲ ಅಂದ್ರೆ ಚಿಗುರು ಮೊದಲನೇಲಿ ಇರ್ತಿತ್ತು, ಚಿಗುರು ಬರ್ತಾ ಇರೋ ಹಿನ್ನೆಲೆ ಎಲ್ಲವೂ ಮರದಲ್ಲಿರುವಂತ ಎಲ್ಲ ಶಕ್ತಿಯನ್ನು ಕೂಡ ಅಂತಾರೆ ಚಿಗುರು ಹೊಡೆಯುವಂತ ಎಲೆಗಳು ತೆಗೆದುಕೊಳ್ತವೆ. ಇದರಿಂದಾಗಿ ಕಾಯಿಗಟ್ಟುವಂತ ಸಂದರ್ಭದಲ್ಲಿ ಕಾಯಿಗಳಿಗೆ ಯಾವುದೇ ರೀತಿ ಒಂದು ಶಕ್ತಿ ಹೋಗೋದಿಲ್ಲ, ಪೋಷಕಾಂಶ ಹೋಗೋದಿಲ್ಲ. ಇದರಿಂದಾಗಿ ಕಾಯಿಗಳೆಲ್ಲ ಕತ್ತರಿಸಿ ಬಿಡ್ತಾ ಇದ್ದು ಸಂಪೂರ್ಣವಾಗಿ ಈಗ ಮಾವಿನ ತೋಟಗಳಿರುವಂತಹ ಕಾಯಿಗಳು ಉದುರಿ ಹೋಗುವಂತ ಒಂದು ಭೀತಿ ಈಗ ರೈತರು ಎದುರಿಸ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ. ಬೆಳೆಗಾರರಲ್ಲಿ ಹೊಸದೊಂದು ಆತಂಕ ಪ್ರಾರಂಭವಾಗಿದೆ. ಕಾಯಿ ಕಟ್ಟೋ ಸಂದರ್ಭದಲ್ಲಿ ಮರದಲ್ಲಿ ಚಿಗುರು ಕಾಣಿಸಿಕೊಳ್ತಾ ಇದೆ. ಮರದ ಬಹುತೇಕ ಪೋಷಕಾಂಶಗಳನ್ನ ಚಿಗುರೆ ಅಪೋಷಣ ಮಾಡ್ತಾ ಇದೆ. ಇದರಿಂದಾಗಿ ನೆಲಕ್ಕೆ ಉದುರಿ ಬೀಳ್ತಾ ಇದೆ ಮಾವಿನಕಾಯಿಗಳು. ಸುಮಾರು 12 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ತೋಪಿದೆ, ಮಾವನ್ನ ಬೆಳೆಯಲಾಗ್ತಾ ಇದೆ. ಇದೀಗ ಆತಂಕದಲ್ಲಿದ್ದಾರೆ ಮಾವು ಬೆಳೆಗಾರರು. ಕಾಯಿ ಕಟ್ಟುವಂತ ಸಮಯದಲ್ಲಿ ಏನಂತಂದ್ರೆ ಮಾವಿನ ಮರಗಳಲ್ಲಿ ಚಿಗುರಿನ ವಾತಾವರಣ ಶುರುವಾಗಿದ್ದು, ಮಾವು ಚಿಗುರೋದಕ್ಕೆ ಶುರುವಾಗಿದ್ದರಿಂದ ಸಂಪೂರ್ಣವಾಗಿ ಕಾಯಿಗಳೆಲ್ಲವೂ ಕೂಡ ನೆಲಕ್ಕೆ ಉದುರ್ತಾ ಇದ್ದೇವೆ. ನಾವೀಗ ಧಾರವಾಡ ಅಳ್ನಾವರ ಭಾಗದಲ್ಲಿ ಇರುವಂತ ಮಾವಿನ ತೋಟಗಳಿದ್ದೀವಿ. ಇಲ್ಲಿ ನೋಡಬಹುದಾಗಿದೆ ಎಷ್ಟೊಂದು ಚೆನ್ನಾಗಿ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಮಾವು ಕಾಯಿ ಹಿಡಿದಿದೆ ಅಂತ ಅನ್ಬಹುದು. ಆದ್ರೆ ಏನು ಇದೊಂದು ಸಂದರ್ಭ ಇದೆ, ಡಿಸೆಂಬರ್ ಸಮಯದಲ್ಲಿ ಈ ಸಲ ಅವಧಿಗಿಂತ ಮುಂಚಿತವಾಗಿ ಏನಂತಂದ್ರೆ ಕಾಯಿ ಹಿಡಿದಿತ್ತು, ಹೂ ಹಿಡಿದಿತ್ತು. ಹೀಗಾಗಿ ಏನಂತಾರೆ ತುಂಬಾ ಚೆನ್ನಾಗಿ ಈ ಸಲ ಕಾಯಿ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರ ರೈತರು ಹಾಕಿದ್ರು. ಅದ್ರ ಜೊತೆಗೆ ಏನಂತಾರೆ ಕಾಯಿಗಳ ಆರಂಭ ಕೂಡ ಹೇಳ್ತಾರೆ, ಕಾಯಿ ಗಟ್ಟುವಂತ ಸಂದರ್ಭ ಇರುತ್ತೆ, ಅದು ಕೂಡ ಚೆನ್ನಾಗಿ ಆರಂಭಗೊಂಡಿತ್ತು. ಆದ್ರೆ ಯಾವಾಗ ಮಾವಿನಲ್ಲಿ ಈ ರೀತಿ ಒಂದು ಚಿಗುರು ಆರಂಭಗೊಂಡಿತ್ತು, ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ಚಿಗುರೋದಕ್ಕೆ ಮಾವು ಚಿಗುರ್ತಾ ಇದೆ ಅಂತ. ಈ ಪ್ರಮಾಣದಲ್ಲಿರುವಂತಹ ಕಾಯಿಗಳು ಕೂಡ ಅಂತಂದ್ರೆ ಸಂಪೂರ್ಣವಾಗಿ ನೆಲಕ್ಕುರುಳಿದಾವೆ. ಯಾವ ಪ್ರಮಾಣದಲ್ಲಿ ನೆಲಕ್ಕುರಿದಾವೆ ಅನ್ನೋದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ಮಾವಿನ ಮರಗಳ ಕೆಳಗಡೆ ನೋಡಿದ್ರೆ ಏನಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಮಾವಿನ ಮರದ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಕಾಯಿಗಳೆಲ್ಲವೂ ಕೂಡ ಉದುರಿ ಹೋಗ್ತಾ ಇದೆ ಅನ್ನೋದು. ಇವು ಚೆನ್ನಾಗಿರುವಂತಹ ಕಾಯಿಗಳೇ ಉದುರಿ ಹೋಗಿ ಅಲ್ಲೇ ಕೂಡ ಕಮಿರಿ ಹೋಗ್ತಾ ಇದೆ. ನಾವು ಮಾವಿನ ಗಿಡದ ಬುಡದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಂತಂದ್ರೆ ಈಗ ಇಲ್ಲೊಂದು ನೋಡಬಹುದಾಗಿದೆ, ಈಗಷ್ಟೇ ಜಸ್ಟ್ ಉದುರಿರುವಂತಹ ಕಾಯಿ ಇದು. ಈ ರೀತಿ ಏನಂತಂದ್ರೆ ಚೆನ್ನಾಗಿರುವಂತಹ ಕಾಯಿಗಳೇನಂತಂದ್ರೆ ಈಗ ಉದುರುವುದಕ್ಕೆ ಆರಂಭವಾಗಿದೆ. ಇದರಿಂದಾಗಿ ಏನಂತಂದ್ರೆ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿದಾವೆ. ಆದ್ರೆ ಈ ರೀತಿ ಒಂದು ಕಾಯಿ ಉದುರೋದ್ರಿಂದಾಗಿ ಅಂತಂದ್ರೆ ಸಂಪೂರ್ಣವಾಗಿ ಈ ಸಲ ಮಾವಿಗೆ ಬರ ಬರುತ್ತೆ ಅಂದ್ರೆ 10% ಕೂಡ ಮಾವು ಕೈ ಹಿಡಿಯೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ರೈತರು ಏನಂತಾರೆ ಅಳುಕ ಪಡುವಂತಾಗಿದ್ದು. ಪ್ರಮುಖವಾಗಿ ಏನಂತಾರೆ ಧಾರವಾಡ ಜಿಲ್ಲೆಯ ಮಾವಿನಲ್ಲಿ ಸಾಕಷ್ಟು ಈ ಸಲ ತೋಟಗಳು ಕೂಡ ಈಗಾಗಲೇ ಕಣ್ಮರೆ ಆಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ಮಾವು ಈ ರೀತಿ ಒಂದು ಚೆಲ್ಲಟ, ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಹೂವು ಆರಂಭಗೊಂಡ ಬಳಿಕ ಈ ಸಲ ಹಂಗಾಮಿನಲ್ಲಿ ಚಿಗುರು ಆರಂಭಗೊಂಡಿದೆ. ಮೊದಲೆಲ್ಲ ಅಂದ್ರೆ ಚಿಗುರು ಮೊದಲನೇಲಿ ಇರ್ತಿತ್ತು, ಚಿಗುರು ಬರ್ತಾ ಇರೋ ಹಿನ್ನೆಲೆ ಎಲ್ಲವೂ ಮರದಲ್ಲಿರುವಂತ ಎಲ್ಲ ಶಕ್ತಿಯನ್ನು ಕೂಡ ಅಂತಾರೆ ಚಿಗುರು ಹೊಡೆಯುವಂತ ಎಲೆಗಳು ತೆಗೆದುಕೊಳ್ತವೆ. ಇದರಿಂದಾಗಿ ಕಾಯಿಗಟ್ಟುವಂತ ಸಂದರ್ಭದಲ್ಲಿ ಕಾಯಿಗಳಿಗೆ ಯಾವುದೇ ರೀತಿ ಒಂದು ಶಕ್ತಿ ಹೋಗೋದಿಲ್ಲ, ಪೋಷಕಾಂಶ ಹೋಗೋದಿಲ್ಲ. ಇದರಿಂದಾಗಿ ಕಾಯಿಗಳೆಲ್ಲ ಕತ್ತರಿಸಿ ಬಿಡ್ತಾ ಇದ್ದು
ಸಂಪೂರ್ಣವಾಗಿ ಈಗ ಮಾವಿನ ತೋಟಗಳಿರುವಂತಹ ಕಾಯಿಗಳು ಉದುರಿ ಹೋಗುವಂತ ಒಂದು ಭೀತಿ ಈಗ ರೈತರು ಎದುರಿಸ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ. ಬೆಳೆಗಾರರಲ್ಲಿ ಹೊಸದೊಂದು ಆತಂಕ ಪ್ರಾರಂಭವಾಗಿದೆ. ಕಾಯಿ ಕಟ್ಟೋ ಸಂದರ್ಭದಲ್ಲಿ ಮರದಲ್ಲಿ ಚಿಗುರು ಕಾಣಿಸಿಕೊಳ್ತಾ ಇದೆ. ಮರದ ಬಹುತೇಕ ಪೋಷಕಾಂಶಗಳನ್ನ ಚಿಗುರೆ ಅಪೋಷಣ ಮಾಡ್ತಾ ಇದೆ. ಇದರಿಂದಾಗಿ ನೆಲಕ್ಕೆ ಉದುರಿ ಬೀಳ್ತಾ ಇದೆ ಮಾವಿನಕಾಯಿಗಳು. ಸುಮಾರು 12 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ತೋಪಿದೆ, ಮಾವನ್ನ ಬೆಳೆಯಲಾಗ್ತಾ ಇದೆ. ಇದೀಗ ಆತಂಕದಲ್ಲಿದ್ದಾರೆ ಮಾವು ಬೆಳೆಗಾರರು. ಕಾಯಿ ಕಟ್ಟುವಂತ ಸಮಯದಲ್ಲಿ ಏನಂತಂದ್ರೆ ಮಾವಿನ ಮರಗಳಲ್ಲಿ ಚಿಗುರಿನ ವಾತಾವರಣ ಶುರುವಾಗಿದ್ದು, ಮಾವು ಚಿಗುರೋದಕ್ಕೆ ಶುರುವಾಗಿದ್ದರಿಂದ ಸಂಪೂರ್ಣವಾಗಿ ಕಾಯಿಗಳೆಲ್ಲವೂ ಕೂಡ ನೆಲಕ್ಕೆ ಉದುರ್ತಾ ಇದ್ದೇವೆ. ನಾವೀಗ ಧಾರವಾಡ ಅಳ್ನಾವರ ಭಾಗದಲ್ಲಿ ಇರುವಂತ ಮಾವಿನ ತೋಟಗಳಿದ್ದೀವಿ. ಇಲ್ಲಿ ನೋಡಬಹುದಾಗಿದೆ ಎಷ್ಟೊಂದು ಚೆನ್ನಾಗಿ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಮಾವು ಕಾಯಿ ಹಿಡಿದಿದೆ ಅಂತ ಅನ್ಬಹುದು. ಆದ್ರೆ ಏನು ಇದೊಂದು ಸಂದರ್ಭ ಇದೆ, ಡಿಸೆಂಬರ್ ಸಮಯದಲ್ಲಿ ಈ ಸಲ ಅವಧಿಗಿಂತ ಮುಂಚಿತವಾಗಿ ಏನಂತಂದ್ರೆ ಕಾಯಿ ಹಿಡಿದಿತ್ತು, ಹೂ ಹಿಡಿದಿತ್ತು. ಹೀಗಾಗಿ ಏನಂತಾರೆ ತುಂಬಾ ಚೆನ್ನಾಗಿ ಈ ಸಲ ಕಾಯಿ ಹಿಡಿಯುತ್ತೆ ಅನ್ನೋಂತ ಒಂದು ಲೆಕ್ಕಾಚಾರ ರೈತರು ಹಾಕಿದ್ರು. ಅದ್ರ ಜೊತೆಗೆ ಏನಂತಾರೆ ಕಾಯಿಗಳ ಆರಂಭ ಕೂಡ ಹೇಳ್ತಾರೆ, ಕಾಯಿ ಗಟ್ಟುವಂತ ಸಂದರ್ಭ ಇರುತ್ತೆ, ಅದು ಕೂಡ ಚೆನ್ನಾಗಿ ಆರಂಭಗೊಂಡಿತ್ತು. ಆದ್ರೆ ಯಾವಾಗ ಮಾವಿನಲ್ಲಿ ಈ ರೀತಿ ಒಂದು ಚಿಗುರು ಆರಂಭಗೊಂಡಿತ್ತು, ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ಚಿಗುರೋದಕ್ಕೆ ಮಾವು ಚಿಗುರ್ತಾ ಇದೆ ಅಂತ. ಈ ಪ್ರಮಾಣದಲ್ಲಿರುವಂತಹ ಕಾಯಿಗಳು ಕೂಡ ಅಂತಂದ್ರೆ ಸಂಪೂರ್ಣವಾಗಿ ನೆಲಕ್ಕುರುಳಿದಾವೆ. ಯಾವ ಪ್ರಮಾಣದಲ್ಲಿ ನೆಲಕ್ಕುರಿದಾವೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ಮಾವಿನ ಮರಗಳ ಕೆಳಗಡೆ ನೋಡಿದ್ರೆ ಏನಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಮಾವಿನ ಮರದ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಕಾಯಿಗಳೆಲ್ಲವೂ ಕೂಡ ಉದುರಿ ಹೋಗ್ತಾ ಇದೆ ಅನ್ನೋದು. ಇವು ಚೆನ್ನಾಗಿರುವಂತಹ ಕಾಯಿಗಳೇ ಉದುರಿ ಹೋಗಿ ಅಲ್ಲೇ ಕೂಡ ಕಮಿರಿ ಹೋಗ್ತಾ ಇದೆ. ನಾವು ಮಾವಿನ ಗಿಡದ ಬುಡದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಂದ್ರೆ ಈಗ ಇಲ್ಲೊಂದು ನೋಡಬಹುದಾಗಿದೆ, ಈಗಷ್ಟೇ ಜಸ್ಟ್ ಉದುರಿರುವಂತಹ ಕಾಯಿ ಇದು. ಈ ರೀತಿ ಏನಂತಂದ್ರೆ ಚೆನ್ನಾಗಿರುವಂತಹ ಕಾಯಿಗಳೇನಂತಂದ್ರೆ ಈಗ ಉದುರುವುದಕ್ಕೆ ಆರಂಭವಾಗಿದೆ. ಇದರಿಂದಾಗಿ ಏನಂತಂದ್ರೆ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿದಾವೆ. ಆದ್ರೆ ಈ ರೀತಿ ಒಂದು ಕಾಯಿ ಉದುರೋದ್ರಿಂದಾಗಿ ಅಂತಂದ್ರೆ ಸಂಪೂರ್ಣವಾಗಿ ಈ ಸಲ ಅಂತ ಮಾವಿಗೆ ಬರ ಬರುತ್ತೆ ಅಂದ್ರೆ 10% ಕೂಡ ಅಂತ ಮಾವು ಕೈ ಹಿಡಿಯೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ರೈತರು ಏನಂದ್ರೆ ಅಳುಕ ಪಡುವಂತಾಗಿದ್ದು. ಪ್ರಮುಖವಾಗಿ ಏನಂದ್ರೆ ಧಾರವಾಡ ಜಿಲ್ಲೆಯ ಮಾವಿನಲ್ಲಿ ಸಾಕಷ್ಟು ಈ ಸಲ ತೋಟಗಳು ಕೂಡ ಈಗಾಗಲೇ ಕಣ್ಮರೆ ಆಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ಮಾವು ಈ ರೀತಿ ಒಂದು ಚೆಲ್ಲಟ, ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಹೂವು ಆರಂಭಗೊಂಡ ಬಳಿಕ ಈ ಸಲ ಹಂಗಾಮಿನಲ್ಲಿ ಚಿಗುರು ಆರಂಭಗೊಂಡಿದೆ. ಮೊದಲೆಲ್ಲ ಅಂದ್ರೆ ಚಿಗುರು ಮೊದಲಿನಲ್ಲಿ ಇರ್ತಿತ್ತು, ಚಿಗುರು ಬರ್ತಾ ಇರೋ ಹಿನ್ನೆಲೆ ಎಲ್ಲವೂ ಮರದಲ್ಲಿರುವಂತ ಎಲ್ಲ ಶಕ್ತಿಯನ್ನು ಕೂಡ ಅಂತಾರೆ ಚಿಗುರು ಹೊಡೆಯುವಂತ ಎಲೆಗಳು ತೆಗೆದುಕೊಳ್ತವೆ. ಇದರಿಂದಾಗಿ ಕಾಯಿಗಟ್ಟುವಂತ ಕಾಯಿಗಳಿಗೆ ಯಾವುದೇ ರೀತಿ ಒಂದು ಶಕ್ತಿ ಹೋಗೋದಿಲ್ಲ, ಪೋಷಕಾಂಶ ಹೋಗೋದಿಲ್ಲ. ಇದರಿಂದಾಗಿ ಕಾಯಿಗಳೆಲ್ಲ ಕತ್ತರಿಸಿ ಬೀಳ್ತಾ ಇದ್ದು ಸಂಪೂರ್ಣವಾಗಿ ಈಗ ಮಾವಿನ ತೋಟಗಳಿರುವಂತಹ ಕಾಯಿಗಳು ಉದುರಿ ಹೋಗುವಂತ ಒಂದು ಭೀತಿ ಈಗ ರೈತರು ಎದುರಿಸ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ. ಬೆಳೆಗಾರರಲ್ಲಿ ಹೊಸದೊಂದು ಆತಂಕ ಪ್ರಾರಂಭವಾಗಿದೆ. ಕಾಯಿ ಕಟ್ಟೋ ಸಂದರ್ಭದಲ್ಲಿ ಮರದಲ್ಲಿ ಚಿಗುರು ಕಾಣಿಸಿಕೊಳ್ತಾ ಇದೆ. ಮರದ ಬಹುತೇಕ ಪೋಷಕಾಂಶಗಳನ್ನ ಚಿಗುರೆ ಅಪೋಷಣ ಮಾಡ್ತಾ ಇದೆ. ಇದರಿಂದಾಗಿ ನೆಲಕ್ಕೆ ಉದುರಿ ಬೀಳ್ತಾ ಇದೆ ಮಾವಿನಕಾಯಿಗಳು. ಸುಮಾರು 12 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ತೋಪಿದೆ, ಮಾವನ್ನ ಬೆಳೆಯಲಾಗ್ತಾ ಇದೆ. ಇದೀಗ ಆತಂಕದಲ್ಲಿದ್ದಾರೆ ಮಾವು ಬೆಳೆಗಾರರು. ಕಾಯಿ ಕಟ್ಟುವಂತ ಸಮಯದಲ್ಲಿ ಏನಂತಂದ್ರೆ ಮಾವಿನ ಮರಗಳಲ್ಲಿ ಚಿಗುರಿನ ವಾತಾವರಣ ಶುರುವಾಗಿದ್ದು, ಮಾವು ಚಿಗುರೋದಕ್ಕೆ ಶುರುವಾಗಿದ್ದರಿಂದ ಸಂಪೂರ್ಣವಾಗಿ ಕಾಯಿಗಳೆಲ್ಲವೂ ಕೂಡ ನೆಲಕ್ಕೆ ಉದುರ್ತಾ ಇದ್ದೇವೆ. ನಾವೀಗ ಧಾರವಾಡ ಅಳ್ನಾವರ ಭಾಗದಲ್ಲಿ ಇರುವಂತ ಮಾವಿನ ತೋಟಗಳಿದ್ದೀವಿ. ಇಲ್ಲಿ ನೋಡಬಹುದಾಗಿದೆ ಎಷ್ಟೊಂದು ಚೆನ್ನಾಗಿ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಮಾವು ಕಾಯಿ ಹಿಡಿದಿದೆ ಅಂತ ಅನ್ಬಹುದು. ಆದ್ರೆ ಏನು ಇದೊಂದು ಸಂದರ್ಭ ಇದೆ, ಡಿಸೆಂಬರ್ ಸಮಯದಲ್ಲಿ ಈ ಸಲ ಅವಧಿಗಿಂತ ಮುಂಚಿತವಾಗಿ ಏನಂತಂದ್ರೆ ಕಾಯಿ ಹಿಡಿದಿತ್ತು, ಹೂ ಹಿಡಿದಿತ್ತು. ಹೀಗಾಗಿ ಏನಂತಾರೆ ತುಂಬಾ ಚೆನ್ನಾಗಿ ಈ ಸಲ ಕಾಯಿ ಹಿಡಿಯುತ್ತೆ ಅನ್ನೋಂತ ಒಂದು ಲೆಕ್ಕಾಚಾರ ರೈತರು ಹಾಕಿದ್ರು. ಅದ್ರ ಜೊತೆಗೆ ಏನಂತಾರೆ ಕಾಯಿಗಳ ಆರಂಭ ಕೂಡ ಹೇಳ್ತಾರೆ, ಕಾಯಿ ಗಟ್ಟುವಂತ ಸಂದರ್ಭ ಇರುತ್ತೆ, ಅದು ಕೂಡ ಚೆನ್ನಾಗಿ ಆರಂಭಗೊಂಡಿತ್ತು. ಆದ್ರೆ ಯಾವಾಗ ಮಾವಿನಲ್ಲಿ ಈ ರೀತಿ ಒಂದು ಚಿಗುರು ಆರಂಭಗೊಂಡಿತ್ತು, ನಾವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ಚಿಗುರೋದಕ್ಕೆ ಮಾವು ಚಿಗುರ್ತಾ ಇದೆ ಅಂತ. ಈ ಪ್ರಮಾಣದಲ್ಲಿರುವಂತಹ ಕಾಯಿಗಳು ಕೂಡ ಅಂತಂದ್ರೆ ಸಂಪೂರ್ಣವಾಗಿ ನೆಲಕ್ಕುರುಳಿದಾವೆ. ಯಾವ ಪ್ರಮಾಣದಲ್ಲಿ ನೆಲಕ್ಕುರಿದಾವೆ ಅನ್ನೋದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ಮಾವಿನ ಮರಗಳ ಕೆಳಗಡೆ ನೋಡಿದ್ರೆ ಏನಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಮಾವಿನ ಮರದ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಕಾಯಿಗಳೆಲ್ಲವೂ ಕೂಡ ಉದುರಿ ಹೋಗ್ತಾ ಇದೆ ಅನ್ನೋದು. ಇವು ಚೆನ್ನಾಗಿರುವಂತಹ ಕಾಯಿಗಳೇ ಉದುರಿ ಹೋಗಿ ಅಲ್ಲೇ ಕೂಡ ಕಮಿರಿ ಹೋಗ್ತಾ ಇದೆ. ನಾವು ಮಾವಿನ ಗಿಡದ ಬುಡದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಂದ್ರೆ ಈಗ ಇಲ್ಲೊಂದು ನೋಡಬಹುದಾಗಿದೆ, ಈಗಷ್ಟೇ ಜಸ್ಟ್ ಉದುರಿರುವಂತಹ ಕಾಯಿ ಇದು. ಈ ರೀತಿ ಏನಂತಂದ್ರೆ ಚೆನ್ನಾಗಿರುವಂತಹ ಕಾಯಿಗಳೇನಂತಂದ್ರೆ ಈಗ ಉದುರುವುದಕ್ಕೆ ಆರಂಭವಾಗಿದೆ. ಇದರಿಂದಾಗಿ ಏನಂತಂದ್ರೆ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿದಾವೆ. ಆದ್ರೆ ಈ ರೀತಿ ಒಂದು ಕಾಯಿ ಉದುರೋದ್ರಿಂದಾಗಿ ಅಂತಂದ್ರೆ ಸಂಪೂರ್ಣವಾಗಿ ಈ ಸಲ ಮಾವಿಗೆ ಬರ ಬರುತ್ತೆ ಅಂದ್ರೆ 10% ಕೂಡ ಮಾವು ಕೈ ಹಿಡಿಯೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ರೈತರು ಏನಂತಾರೆ ಅಳುಕ ಪಡುವಂತಾಗಿದ್ದು. ಪ್ರಮುಖವಾಗಿ ಏನಂತಾರೆ ಧಾರವಾಡ ಜಿಲ್ಲೆಯ ಮಾವಿನಲ್ಲಿ ಸಾಕಷ್ಟು ಈ ಸಲ ತೋಟಗಳು ಕೂಡ ಈಗಾಗಲೇ ಕಣ್ಮರೆ ಆಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ಮಾವು ಈ ರೀತಿ ಒಂದು ಚೆಲ್ಲಟ, ಅದರಲ್ಲೂ ಪ್ರಮುಖವಾಗಿ ಹೂವು ಆರಂಭಗೊಂಡ ಬಳಿಕ ಈ ಸಲ ಹಂಗಾಮಿನಲ್ಲಿ ಚಿಗುರು ಆರಂಭಗೊಂಡಿದೆ. ಮೊದಲೆಲ್ಲ ಚಿಗುರು ಮೊದಲಿನಲ್ಲಿ ಇರ್ತಿತ್ತು, ಚಿಗುರು ಬರ್ತಾ ಇರೋ ಹಿನ್ನೆಲೆ ಎಲ್ಲವೂ ಮರದಲ್ಲಿರುವಂತ ಎಲ್ಲ ಶಕ್ತಿಯನ್ನು ಕೂಡ ಚಿಗುರು ಹೊಡೆಯುವಂತ ಎಲೆಗಳು ತೆಗೆದುಕೊಳ್ತವೆ. ಇದರಿಂದಾಗಿ ಕಾಯಿಗಟ್ಟುವಂತ ಕಾಯಿಗಳಿಗೆ ಯಾವುದೇ ರೀತಿ ಒಂದು ಶಕ್ತಿ ಹೋಗೋದಿಲ್ಲ, ಪೋಷಕಾಂಶ ಹೋಗೋದಿಲ್ಲ. ಇದರಿಂದಾಗಿ ಕಾಯಿಗಳೆಲ್ಲ ಕತ್ತರಿಸಿ ಬೀಳ್ತಾ ಇದ್ದು
ಸಂಪೂರ್ಣವಾಗಿ ಈಗ ಮಾವಿನ ತೋಟಗಳಿರುವಂತಹ ಕಾಯಿಗಳು ಉದುರಿ ಹೋಗುವಂತ ಒಂದು ಭೀತಿ ಈಗ ರೈತರು ಎದುರಿಸ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ.